ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ನಾವಿಂದು ಮೈಕ್ರೋ ಕಂಟ್ರೋಲರ್ ಪೋರ್ಟ್ಗೆ 8 ಎಲ್ಇಡಿಗಳು ಕನೆಕ್ಟ್ ಆಗುವುದನ್ನು ಮತ್ತು ಸ್ವಿಚ್ನಿಂದ ಅದು ಬ್ಲಿಂಕ್ ಆಗುವುದನ್ನು ಕಲಿಯುತ್ತೇವೆ. ಮೈಕ್ರೋ ಕಂಟ್ರೋಲರ್ ಎಂಬುದು ಒಂದು ಕಾಂಪೊನೆಂಟ್ ಆಗಿದ್ದು, ರ್ಯಾಮ್ ಮತ್ತು ರೋಮ್ 2 ಮೆಮೊರಿ ಇರುವ ಪ್ರೊಸೆಸರ್ನಿಂದ ಕೂಡಿದ ಒಂದು ಸಣ್ಣ ಕಂಪ್ಯೂಟರ್ ಎಂದು ಪರಿಗಣಿಸಬಹುದು. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಸಮರ್ಥರಾಗುವುದು: ಸ್ವಿಚ್ ಬಳಸಿ 8 ಎಲ್ಇಡಿ ಬ್ಲಿಂಕ್ ಆಗುವಂತೆ ಪ್ರೋಗ್ರಾಂ ಎಂಟರ್ ಮಾಡುವುದು, ಅದನ್ನು ಮೈಕ್ರೋ ಕಂಟ್ರೋಲರ್ ಟ್ರೈನರ್ ಕಿಟ್ನಲ್ಲಿ ರನ್ ಮಾಡುವುದು, ಪಾರ್ಟ್ 2ರ ಮೂಲಕ ರಿಸಲ್ಟ್ ಚೆಕ್ ಮಾಡುವುದು ಮತ್ತು ಅಬ್ಸರ್ವೇಷನ್ ರೆಕಾರ್ಡ್ ಮಾಡುವುದು. ಇದರ ನಂತರ ನಾವು 8 ಎಲ್ಇಡಿಗಳನ್ನು ಪೋರ್ಟ್ಗೆ ಕನೆಕ್ಟ್ ಮಾಡಲು ಅಗತ್ಯದ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಗಳನ್ನು ನೋಡುತ್ತೇವೆ. 8015 ಮೈಕ್ರೋ ಕಂಟ್ರೋಲರ್ ಬಳಸಿದ ಒಂದು ಸ್ವಿಚ್ನಿಂದ ಎಲ್ಇಡಿಯನ್ನು ಬ್ಲಿಂಕ್ ಮಾಡುತ್ತೇವೆ. ಇದಕ್ಕೆಂದೇ ನಿಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಗಳು ಬೇಕಾಗುತ್ತವೆ: ಪಿಸಿ ಅಥವಾ ಲ್ಯಾಪ್ಟಾಪ್ 1, ಮೈಕ್ರೋ ಕಂಟ್ರೋಲರ್ ಕಿಟ್ 1, ಯುಎಸ್ಬಿ ಕೇಬಲ್ 1, ಎಫ್ಆರ್ಸಿ ಕೇಬಲ್ 2, ಫ್ಲಾಶ್ ಮ್ಯಾಜಿಕ್ ಸಾಫ್ಟ್ವೇರ್ ಮತ್ತು ಕೀಲ್ ಮೈಕ್ರೋವಿಷನ್ ಸಾಫ್ಟ್ವೇರ್. ಈಗ 8 ಎಲ್ಇಡಿಗಳನ್ನು ಪೋರ್ಟ್ಗೆ ಕನೆಕ್ಟ್ ಮಾಡುವ ವಿಧಾನವನ್ನ ಮಾಡಿ ನೋಡೋಣ. 8051 ಮೈಕ್ರೋ ಕಂಟ್ರೋಲರ್ ಬಳಸಿಕೊಂಡು ಸ್ವಿಚ್ ಇರುವ ಎಲ್ಇಡಿಯನ್ನು ಬ್ಲಿಂಕ್ ಮಾಡೋಣ. ಇದರಲ್ಲಿ 3 ಹಂತಗಳಿವೆ. ಹಂತ 1, ಕೆಇಐಎಲ್ ಸಾಫ್ಟ್ವೇರ್ ಬಳಸಿ 8051 ಮೈಕ್ರೋ ಕಂಟ್ರೋಲರ್ಗೆ ಪ್ರೋಗ್ರಾಂ ಬರೆಯಿರಿ. ಹಂತ 2, ಫ್ಲಾಶ್ ಮ್ಯಾಜಿಕ್ ಸಾಫ್ಟ್ವೇರ್ ಬಳಸಿಕೊಂಡು ಮೈಕ್ರೋ ಕಂಟ್ರೋಲರ್ ಐಸಿ ಕನ್ವರ್ಟೆಡ್ ಫೈಲ್ ಅನ್ನು ಬರ್ನ್ ಮಾಡಿ. ಹಂತ 3, ಹಾರ್ಡ್ವೇರ್ ಪಾರ್ಟ್ಸ್ ಅನ್ನು ಕನೆಕ್ಟ್ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ಅಸೆಂಬಲ್ ಮಾಡಿ ಮತ್ತು ಔಟ್ಪುಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ನಾವೀಗ ಕೆಇಐಎಲ್ ಮೈಕ್ರೋವಿಷನ್ ಸಾಫ್ಟ್ವೇರ್ ಎಂದು ಕರೆಯಲಾಗುವ ಸಾಫ್ಟ್ವೇರ್ ಬಳಸಿ ಪ್ರೋಗ್ರಾಂ ರನ್ ಮಾಡುತ್ತೇವೆ. ಕಂಪ್ಯೂಟರ್ ಸ್ವಿಚ್ ಆನ್ ಮಾಡಿ ಕೆಇಐಎಲ್ ಮೈಕ್ರೋವಿಷನ್ ಸಾಫ್ಟ್ವೇರ್ ಓಪನ್ ಮಾಡಿ. ಒಮ್ಮೆ ನೀವು ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೈಕ್ರೋವಿಷನ್ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ. ನಾವು ನಮ್ಮ ಪ್ರೋಗ್ರಾಂ ಅನ್ನು ಮೈಕ್ರೋ ರೈಟ್ ಮಾಡುವಾಗ 8051 ಮೈಕ್ರೋ ಕಂಟ್ರೋಲರ್ ಎಂದು ಹೆಸರಿಸಲಾದ ಫೋಲ್ಡರ್ನಲ್ಲಿ ಪ್ರೋಗ್ರಾಂ ಅನ್ನು ಸೇವ್ ಮಾಡಿ. ಪ್ರಾಜೆಕ್ಟ್ನ ಅನುಸಾರ ಫೈಲ್ ನೇಮ್ ರಚಿಸಿ. ಇಲ್ಲಿ ಇದನ್ನು ಆನ್ ಸ್ವಿಚ್ ಯೂಸಿಂಗ್ ಬಿಎಲ್ಇಡಿ ಬ್ಲಿಂಕಿಂಗ್ ಎಂದು ಹೆಸರಿಸಲಾಗಿದೆ. ಮುಂದುವರಿಸಲು ಸೇವ್ ಎಂದು ಕ್ಲಿಕ್ ಮಾಡಿ. ಮೈಕ್ರೋ ಕಂಟ್ರೋಲರ್ ಅನ್ನು ಸೆಲೆಕ್ಟ್ ಮಾಡಲು ಟ್ಯಾಬ್ ಟಾಪ್ ಅಪ್ ಕಾಣಿಸುತ್ತದೆ. ನಾವಿಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಅನ್ನು ಬಳಸುತ್ತಿದ್ದೇವೆ. ಡೇಟಾಬೇಸ್ನಿಂದ 8089C51 ಆಯ್ಕೆ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಫೈಲ್ಗೆ ನೋ ಎಂದು ಕ್ಲಿಕ್ ಮಾಡಿ. ಸ್ಕ್ರೀನ್ನ ಎಡಭಾಗದಲ್ಲಿ ಪ್ರಾಜೆಕ್ಟ್ ಎನ್ನುವ ಟ್ಯಾಬ್ ಒಂದು ಕಾಣಿಸುತ್ತದೆ. ಟಾರ್ಗೆಟ್ 1 ಪಕ್ಕದ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಸೋರ್ಸ್ ಗ್ರೂಪ್ ಓಪನ್ ಆಗುತ್ತದೆ. ಸೋರ್ಸ್ ಗ್ರೂಪ್ 1ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಆಗ ನ್ಯೂ ಐಟಮ್ ಟು ಗ್ರೂಪ್ ಸೋರ್ಸ್ ಗ್ರೂಪ್ 1 ಎಂದು ಸೆಲೆಕ್ಟ್ ಮಾಡಿ. ನಾವು ಪ್ರೋಗ್ರಾಮ್ ಅನ್ನ ಅಸೆಂಬ್ಲಿ ಲ್ಯಾಂಗ್ವೇಜ್ ನಲ್ಲಿ ರೈಟ್ ಮಾಡುವುದರಿಂದ .sm ಫೈಲ್ ಎಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಫೈಲ್ಗೊಂದು ಹೆಸರು ಕೊಡಿ. ಅದನ್ನು 8 ಎಲ್ಇಡಿ ಬ್ಲಿಂಕಿಂಗ್ ಯೂಸಿಂಗ್ ಒನ್ ಸ್ವಿಚ್ ಎಂದು ಹೆಸರಿಡಿ. ಸೋರ್ಸ್ ಗ್ರೂಪ್ 1ಕ್ಕೆ ಸೇರಿಸಲು ಆಡ್ ಮೇಲೆ ಕ್ಲಿಕ್ ಮಾಡಿ. ಈಗ ರಚಿಸಲಾದ .sm ಫೈಲ್ನಲ್ಲಿ ಪ್ರೋಗ್ರಾಂ ಎಂಟರ್ ಮಾಡಲು ಆರಂಭಿಸಿ. ಇದರ ಅರ್ಥ ಸೆಟ್ಟಿಂಗ್ ದಿ ಒರಿಜಿನ್ ಆಫ್ ದಿ ಕೋಡ್ ಟು ಅಡ್ರೆಸ್ 001. ಇಲ್ಲಿ L1 ಎಂಬುದು ಆಕ್ಷನ್ ಮಾಡುವ ಒಂದು ಲೂಪ್ ಆಗಿದೆ. ನಾವೀಗ ಪೋರ್ಟ್ 1 ವ್ಯಾಲ್ಯೂವನ್ನು ಅಕ್ಯುಮ್ಯುಲೇಟರ್ ರಿಜಿಸ್ಟರ್ ಎಗೆ ಕಳಿಸುತ್ತಿದ್ದೇವೆ. ಇದು ಇನ್ಪುಟ್ ಪೋರ್ಟ್ನಂತೆ ಕೆಲಸ ಮಾಡುತ್ತದೆ. ANL A, #01H. ANL ಎಂದರೆ ಬಿಟ್ ವಾಯ್ಸ್ AND ಆಪರೇಷನ್ ವಿತ್ 01H 0000 0001 and accumulator A. JZL1. JZ means jump to label L1 if accumulator A is 0. Move A, #OFFH. ಈಗ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ FF ಅನ್ನು ಅಕ್ಯುಮ್ಯುಲೇಟರ್ ರಿಜಿಸ್ಟರ್ ಎಗೆ ಮೂವ್ ಮಾಡಿ. ಹೆಕ್ಸಾಡೆಸಿಮಲ್ ಮೌಲ್ಯದ ಪ್ರಕಾರ ಎಲ್ಇಡಿಗಳು ಬ್ಲಿಂಕ್ ಆಗುತ್ತವೆ. ಮೂವ್ P2, A. ಇದು ಅಕ್ಯುಮ್ಯುಲೇಟರ್ ಎ ಮೌಲ್ಯವನ್ನ ಪೋರ್ಟ್ 2ಗೆ ಮೂವ್ ಮಾಡುವುದು ಎಂದು ವ್ಯಾಖ್ಯಾನಿಸುತ್ತದೆ.
ಎ ಕಾಲ್ ಡಿಲೇ ಎಂದರೆ ಕಾಲಿಂಗ್ ಡಿ ಸಬ್ರುಟೀನ್ ಡಿಲೇ. ಮೂವ್ ಎ ಕಾಮಾ ಹ್ಯಾಶ್ಟ್ಯಾಗ್ 00H ಅಂದರೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ 00H ಅನ್ನು ಅಕ್ಯುಮುಲೇಟರ್ ರಿಜಿಸ್ಟರ್ ಎಗೆ ಮೂವ್ ಮಾಡಿ. ಮೂವ್ P2, ಎ ನಾವು ಅಕ್ಯುಮುಲೇಟ್ ಎ ವ್ಯಾಲ್ಯೂವನ್ನು ಪೋರ್ಟ್ 2ಗೆ ಮೂವ್ ಮಾಡುತ್ತಿದ್ದೇವೆ. ಇದು ಕೊಟ್ಟಿರುವ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಪ್ರಕಾರ ಔಟ್ಪುಟ್ ತೋರಿಸುತ್ತದೆ. ಎ ಕಾಲ್ ಡಿಲೇ ಎಂದರೆ ಮುಂದಿನ ಆಕ್ಷನ್ಗೂ ಮುನ್ನ ಸಬ್ರುಟೀನ್ ಡಿಲೇಗೆ ಕಾಲ್ ಮಾಡುವುದು. SJMP L1 ಈಗ SJMP ಎಂದರೆ ಶಾರ್ಟ್ ಜಂಪ್ ಫಾರ್ ಇಂಡೆಫಿನೆಟ್ ಲೂಪ್ ಜಂಪ್ ಟು ದಿ ಲೂಪ್ ಕ್ರಿಯೇಟೆಡ್ L1. ಡಿಲೇ ಕಾಲನ್ ಮೂವ್ R0, ಹ್ಯಾಶ್ಟ್ಯಾಗ್ 0FFH. ಹಿಂದಿನ ಸಾಲುಗಳಲ್ಲಿ ನಾವು ಕಾಲ್ ಡಿಲೇ ಎಂದು ಕರೆದಿದ್ದೇವೆ. ಡಿಲೇ ಪ್ರೋಗ್ರಾಂ ರೈಟಿಂಗ್ ಶುರು ಮಾಡಿ. 6 ರಿಜಿಸ್ಟರ್ ಮಾಡಲು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ 0FFHಗೆ ಮೂವ್ ಮಾಡಿ. L2 ಕಾಲನ್ ಮೂವ್ R1, #0FFH. ಹೆಕ್ಸಾಡೆಸಿಮಲ್ ವ್ಯಾಲ್ಯೂ 0FFH ಅನ್ನ ರಿಜಿಸ್ಟರ್ R1ಗೆ ಮೂವ್ ಮಾಡಿ. L3 ಕಾಲನ್ DJNZ R1, L3. ಡಿಕ್ರಿಮೆಂಟ್ R1 ಗಾಗಿ ಒಂದು ಲೂಪ್ ಕ್ರಿಯೇಟ್ ಮಾಡುವುದು ಮತ್ತು ಅದು 0 ಆಗಿಲ್ಲದಿದ್ದರೆ L3ಗೆ ಜಂಪ್ ಮಾಡುವುದು. DJNZ R0, L2. R0ಗೆ ಡಿಕ್ರಿಮೆಂಟ್ ಆಗಿ ಮತ್ತು ಅದು 0 ಅಲ್ಲದಿದ್ದರೆ L2ಗೆ ಜಂಪ್ ಮಾಡಿ. RET ಎಂದರೆ ರಿಟರ್ನ್ ಫ್ರಮ್ ಸಬ್ರುಟೀನ್. ಎಂಡ್ ಎಂದರೆ ಎಂಡ್ ಆಫ್ ದಿ ಪ್ರೋಗ್ರಾಮ್. ಈಗ ಟಾರ್ಗೆಟ್ಗೆ ನ್ಯಾವಿಗೇಟ್ ಆಗಿ ರೈಟ್ ಕ್ಲಿಕ್ ಮಾಡಿ ಹಾಗೆ ಟಾರ್ಗೆಟ್ 1 ಆಗಿರುವ ಆಯ್ಕೆಗಳು ಎಂದು ಸೆಲೆಕ್ಟ್ ಮಾಡಿ. ಫ್ರೀಕ್ವೆನ್ಸಿಯನ್ನ 11.052 ಮೆಗಾಹರ್ಟ್ಸ್ಗೆ ಬದಲಿಸಿ. ಬಾಕ್ಸ್ ಆಫ್ ದಿ ಯೂಸ್ ಆನ್ ಚಿಪ್ ರೋಮ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ಮನೆಗೆ ಹೋಗಿ ಹಾಗೆ ಔಟ್ಪುಟ್ ಸೆಲೆಕ್ಟ್ ಮಾಡಿ. ನೇಮ್ ಆಫ್ ದಿ ಎಕ್ಸಿಕ್ಯೂಟೇಬಲ್ನಲ್ಲಿ ಹೆಕ್ಸ್ ಫೈಲ್ ನೇಮ್ ಎಂಟರ್ ಮಾಡಿ. ಅದು 8 LED ಬ್ಲಿಂಕಿಂಗ್ 1 ಸ್ವಿಚ್ ಆಗಿ ಇಲ್ಲಿದೆ. ಬಾಕ್ಸ್ ಆಫ್ ಕ್ರಿಯೇಟ್ ಹೆಕ್ಸ್ ಫೈಲ್ ಎಂದು ಸೆಲೆಕ್ಟ್ ಮಾಡಿ ಹಾಗೆ ಮುಂದುವರಿಯಲು ಓಕೆ ಕ್ಲಿಕ್ ಮಾಡಿ. ಮೆನುಗೆ ನ್ಯಾವಿಗೇಟ್ ಆಗಿ ಟ್ರಾನ್ಸ್ಲೇಟ್ ಅನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ಯಾವುದಾದರೂ ಎರರ್ಸ್ ಅಥವಾ ವಾರ್ನಿಂಗ್ ಇದೆ ಎಂದು ಚೆಕ್ ಮಾಡಿ. ಬಿಲ್ಡ್ ಔಟ್ಪುಟ್ನಲ್ಲಿ ಅದು ಎರರ್ಸ್ ಮತ್ತು ವಾರ್ನಿಂಗ್ಸ್ ಸಂಖ್ಯೆನ ತೋರಿಸುತ್ತದೆ. ಈಗ ಟ್ರಾನ್ಸ್ಲೇಟ್ ಪಕ್ಕ ಒಂದು ಹೆಸರಿದೆ. ಬಿಲ್ಡ್ ಟಾರ್ಗೆಟ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ಡ್ ಔಟ್ಪುಟ್ನಲ್ಲಿ ಕ್ರಿಯೇಟಿಂಗ್ ಹೆಕ್ಸ್ ಫೈಲ್ ಫ್ರಮ್ 8 LED ಬ್ಲಿಂಕಿಂಗ್ 1 ಸ್ವಿಚ್ ಎಂದು ತೋರಿಸಲಾಗುತ್ತದೆ. 8 LED ಬ್ಲಿಂಕಿಂಗ್ ಆನ್ ಸ್ವಿಚ್, 0 ಎರರ್ಸ್, 0 ವಾರ್ನಿಂಗ್ಸ್. ಸಾಫ್ಟ್ವೇರ್ನಲ್ಲಿ ಪ್ರೋಗ್ರಾಮ್ ಎಂಟರ್ ಆದ ಮೇಲೆ ಮೈಕ್ರೋ ಕಂಟ್ರೋಲರ್ ಕಿಟ್ ಆನ್ಗೆ ಟರ್ನ್ ಮಾಡಿ. ಈಗ USB ಕೇಬಲ್ ಬಳಸಿ ಮೈಕ್ರೋ ಕಂಟ್ರೋಲರ್ ಕಿಟ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ. ಕೇಬಲ್ನ ಒಂದು ತುದಿಯನ್ನು ಲ್ಯಾಪ್ಟಾಪ್ಗೆ ಮತ್ತು ಇನ್ನೊಂದು ತುದಿಯನ್ನು ಮೈಕ್ರೋ ಕಂಟ್ರೋಲರ್ ಕಿಟ್ಗೆ ಕನೆಕ್ಟ್ ಮಾಡಿ. ಈಗ ಕೀಬೋರ್ಡ್ ಮೇಲಿನ ವಿಂಡೋಸ್ ಕ್ಲಿಕ್ ಮಾಡಿ ಕೋಡ್ ಬರ್ನ್ ಮಾಡಲು ಫ್ಲಾಶ್ ಮ್ಯಾಜಿಕ್ ಎಂದು ಟೈಪ್ ಮಾಡಿ. ಈಗ ಸ್ಟೆಪ್ 1ರಲ್ಲಿ ಮೈಕ್ರೋ ಕಂಟ್ರೋಲರ್ ಸೆಲೆಕ್ಟ್ ಮಾಡಿ. ಮೈಕ್ರೋ ಕಂಟ್ರೋಲರ್ ಸ್ಪೆಸಿಫಿಕೇಶನ್ ಒಂದು ಕಿಟ್ನಿಂದ ಮತ್ತೊಂದು ಕಿಟ್ಗೆ ಬದಲಾಗುತ್ತದೆ. ಇಲ್ಲಿ ನಾವು 89V51 RD2 ಅನ್ನು ಬಳಸುತ್ತಿದ್ದೇವೆ. ಈಗ ಕಾಮ್ ಪೋರ್ಟ್ ಸೆಲೆಕ್ಟ್ ಮಾಡಲು ವಿಂಡೋಸ್ ಮೇಲೆ ಟೈಪ್ ಡಿವೈಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಪೋರ್ಟ್ಗಳಿಗೆ ಕಾಮ್ ಮತ್ತು LPT ನ್ಯಾವಿಗೇಟ್ ಮಾಡಿ ಮತ್ತು ಪೋರ್ಟ್ ನಂಬರ್ ಚೆಕ್ ಮಾಡಿ. ಅದು ಇಲ್ಲಿ COM20 ಆಗಿದೆ. ಈಗ ಫ್ಲಾಶ್ ಮ್ಯಾಜಿಕ್ ಓಪನ್ ಮಾಡಿ ಕಾಮ್ ಪೋರ್ಟ್ ಅನ್ನು COM20 ಎಂದು ಸೆಲೆಕ್ಟ್ ಮಾಡಿ. ಅದು ಕಿಟ್ನಿಂದ ಕಿಟ್ಗೆ ಬದಲಾಗುತ್ತದೆ. ಬೌಡ್ ರೇಟ್ ಅನ್ನು 9600 ಎಂದು ಮತ್ತು ಇಂಟರ್ಫೇಸ್ ಅನ್ನು ನನ್ ISP ಎಂದು ಸೆಲೆಕ್ಟ್ ಮಾಡಿ. ಕಿಟ್ನಲ್ಲಿ ಈ ಹಿಂದೆ ಮಾಡಿದ ಎಲ್ಲ ಪ್ರೋಗ್ರಾಮ್ ಎರೇಸ್ ಮಾಡಲು ಬಾಕ್ಸ್ ಆಫ್ ಎರೇಸ್ ಆಲ್ ಫ್ಲಾಶ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟೆಪ್ 3 ಫೋನ್ ವರೆಗೆ ಹೋಗಿ ಮತ್ತು ರಚಿಸಲಾದ ಹೈಕ್ ಫೈಲ್ ಬ್ರೌಸ್ ಮಾಡಿ ಹಾಗೆ ಹೈಕ್ಸ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ. ಸ್ಟೆಪ್ 5ಗೆ ನ್ಯಾವಿಗೇಟ್ ಆಗಿ ಹಾಗೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರೋಗ್ರಾಮ್ ಅನ್ನು ಕಿಟ್ನೊಳಗೆ ಡಂಪ್ ಮಾಡಲು ಮೈಕ್ರೋ ಕಂಟ್ರೋಲರ್ ಕಿಟ್ನಲ್ಲಿರುವ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರಾಮ್ನ ಪ್ರಕಾರ ಪೋರ್ಟ್ ಕನೆಕ್ಟ್ ಮಾಡಿ. ಕಿಟ್ನಲ್ಲಿ ಪೋರ್ಟ್ ಸ್ವಿಚ್ ಮತ್ತು LED ಪತ್ತೆ ಮಾಡಿ.
ಪೋರ್ಟ್ ಕನೆಕ್ಟ್ ಮಾಡಲು FRC ಕೇಬಲ್ ಫೀಮೇಲ್ ಬಳಸಿ ಫೀಮೇಲ್ ಟು ಫೀಮೇಲ್ ಕನೆಕ್ಟ್ ಮಾಡಿ. ಇಲ್ಲಿ ಪೋರ್ಟ್ 1 ಅನ್ನು ಸ್ವಿಚ್ಗೆ ಕನೆಕ್ಟ್ ಮಾಡಲಾಗಿದೆ ಮತ್ತು ಪೋರ್ಟ್ 2 ಅನ್ನು ಎಲ್ಇಡಿಗೆ ಕನೆಕ್ಟ್ ಮಾಡಲಾಗಿದೆ. ಈಗ ಪ್ರೋಗ್ರಾಂ ಬರ್ನ್ ಮಾಡಲು ಪುನಃ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರಾಂ ಪ್ರಕಾರ ನಮಗೆ 0000000101H ಕೊಡಲಾಗಿದೆ. ಇದರರ್ಥ ಬಿಟ್ 0 ಸ್ವಿಚ್ ಮಾತ್ರ ಎಲ್ಇಡಿಗಳನ್ನು ನಿಯಂತ್ರಿಸುತ್ತದೆ, ಹಾಗೆ ಇತರ ಸ್ವಿಚ್ಗಳು ಎಲ್ಇಡಿಗಳನ್ನು ನಿಯಂತ್ರಿಸುವುದಿಲ್ಲ. ನಾವು ಬಿಟ್ 0 ಸ್ವಿಚ್ ಅನ್ನ ಹೈಗೆ ಸೆಟ್ ಮಾಡಿದರೆ ಆಗ ಪ್ರೋಗ್ರಾಂ ಪ್ರಕಾರ ಎಲ್ಇಡಿ ಬ್ಲಿಂಕ್ ಆಗುತ್ತದೆ. ಪ್ರೋಗ್ರಾಂನಲ್ಲಿ ಸ್ವಿಚ್ ಹೈ ಇರುವಾಗ ಎಲ್ಇಡಿಗಳು FF ನಲ್ಲಿ ಮತ್ತು ಡಿಲೇ ಇರುವ 00ಗೆ ಇರಲಿದೆ ಎಂದು ನಾವು ಡಿಫೈನ್ ಮಾಡಿದ್ದೇವೆ. ನಾವು ಬಿಟ್ 0 ಸ್ವಿಚ್ ಅನ್ನು ಕಡಿಮೆಗೆ ಟ್ಯಾಗಲ್ ಮಾಡಿದರೆ ಆಗ ಔಟ್ಪುಟ್ ಎಲ್ಇಡಿ ನಲ್ಲಿ ನಾವು ಬದಲಾವಣೆ ಕಾಣಬಹುದು. ಪ್ರೋಗ್ರಾಂ ಪ್ರಕಾರ ಎಲ್ಲ ಎಲ್ಇಡಿಗಳು ಆಫ್ ಆಗಿವೆ. ಈಗ ಬ್ಲಿಂಕ್ ಆಗುವ ಎಲ್ಇಡಿಗಳಿಗಾಗಿ ಕಂಟ್ರೋಲಿಂಗ್ ಸ್ವಿಚ್ ಬದಲಿಸಲು ನಾವೀಗ ಪ್ರಯತ್ನಿಸೋಣ. ANL ಆಪರೇಷನ್ನಲ್ಲಿ ಹೆಕ್ಸ್ ಡೆಸಿಮಲ್ ವ್ಯಾಲ್ಯೂವನ್ನು 10H ಎಂದು ಕೊಡಿ ಮತ್ತು KL ಸಾಫ್ಟ್ವೇರ್ನಲ್ಲಿ 00H ಎಂದು ಹಾಗೂ ಬ್ಲಿಂಕ್ ಆಫ್ ಎಲ್ಇಡಿಯನ್ನು OFFH ಎಂದು ಕೊಡಿ. ಟಾರ್ಗೆಟ್ ಬಿಲ್ಡ್ ಮಾಡಿ. ಫ್ಲಾಶ್ ಮ್ಯಾಜಿಕ್ ಓಪನ್ ಮಾಡಿ ಮತ್ತು ಅಪ್ಡೇಟೆಡ್ ಹೆಕ್ಸ್ ಫೈಲ್ ಅನ್ನು ಬ್ರೌಸ್ ಮಾಡಿ ಮತ್ತು ಪ್ರೋಗ್ರಾಂ ಎಕ್ಸಿಕ್ಯೂಟ್ ಮಾಡಲು ಶುರು ಮಾಡಿ. ಪ್ರೋಗ್ರಾಮ್ ಅನ್ನು ಡಂಪ್ ಮಾಡಲು ರೀಸೆಟ್ ಎಂದು ಕ್ಲಿಕ್ ಮಾಡಿ. ಪುನಃ ಪ್ರೋಗ್ರಾಂ ಬರ್ನ್ ಮಾಡಲು ರೀಸೆಟ್ ಎಂದು ಕ್ಲಿಕ್ ಮಾಡಿ. ಈಗ ಬಿಟ್ 4 ಸ್ವಿಚ್ ಅನ್ನು ಹೈಗೆ ಟ್ಯಾಗಲ್ ಮಾಡಲು FF ಮಾದರಿಗಳಲ್ಲಿ ಎಲ್ಇಡಿ ಬ್ಲಿಂಕ್ ಆಗುವುದನ್ನು ನೋಡಿ. ಈಗ ಬಿಟ್ 4 ಅನ್ನು ಲೋ ಮಾಡಲು ಟ್ಯಾಗಲ್ ಮಾಡಿ, ಹಾಗೆ ಎಲ್ಇಡಿ ಗಮನಿಸಿ ಅದು ಆಫ್ ಸ್ಟೇಟ್ ನಲ್ಲಿ ಇರಲಿದೆ. ಈಗ ಬೇರೆ ಸ್ವಿಚ್ಗಳನ್ನು ಟ್ಯಾಗಲ್ ಮಾಡಲು ಮತ್ತು ಔಟ್ಪುಟ್ ಎಲ್ಇಡಿ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಬ್ಲಿಂಕ್ ಆಗುವ ಎಲ್ಇಡಿಗಾಗಿ ನಾವೀಗ ಕಂಟ್ರೋಲಿಂಗ್ ಸ್ವಿಚ್ ಬದಲಾಯಿಸಲು ಪ್ರಯತ್ನಿಸೋಣ. ANL ಆಪರೇಷನ್ ಹೆಕ್ಸ್ ಡೆಸಿಮಲ್ ವ್ಯಾಲ್ಯೂವನ್ನು 02H ಎಂದು ನೀಡಿ ಮತ್ತು KL ಸಾಫ್ಟ್ವೇರ್ನಲ್ಲಿ ಬ್ಲಿಂಕ್ ಆಗುವ ಎಲ್ಇಡಿಯನ್ನ 0AAH ಮತ್ತು 055H ಎಂದು ಬದಲಾಯಿಸಿ. ಟಾರ್ಗೆಟ್ ಬಿಲ್ಡ್ ಮಾಡಿ. ಫ್ಲಾಶ್ ಮ್ಯಾಜಿಕ್ ಓಪನ್ ಮಾಡಿ, ಅಪ್ಡೇಟೆಡ್ ಹೆಕ್ಸ್ ಫೈಲ್ ಬ್ರೌಸ್ ಮಾಡಿ ಮತ್ತು ಪ್ರೋಗ್ರಾಂ ಎಕ್ಸಿಕ್ಯೂಟ್ ಮಾಡಲು ಶುರು ಮಾಡಿ. ಪ್ರೋಗ್ರಾಮ್ ಅನ್ನು ಡಂಪ್ ಮಾಡಲು ರೀಸೆಟ್ ಎಂದು ಕ್ಲಿಕ್ ಮಾಡಿ. ಮತ್ತೊಮ್ಮೆ ಪ್ರೋಗ್ರಾಂ ಬರ್ನ್ ಮಾಡಲು ರೀಸೆಟ್ ಎಂದು ಕ್ಲಿಕ್ ಮಾಡಿ. ಈಗ ಬಿಟ್ 1 ಸ್ವಿಚ್ ಅನ್ನು ಹೇಗೆ ಟ್ಯಾಗಲ್ ಮಾಡಿ ಮತ್ತು ಎಲ್ಇಡಿಗಳನ್ನು ನೋಡಿ. ಇದು AA ಮತ್ತು 55 ಮಾದರಿಗಳಲ್ಲಿ ಬ್ಲಿಂಕ್ ಆಗುತ್ತದೆ. ಈಗ ಬಿಟ್ 1 ಅನ್ನು ಲೋಗೆ ಟ್ಯಾಗಲ್ ಮಾಡಿ ಮತ್ತು ಪ್ಯಾಟರ್ನ್ ಗಮನಿಸಿ. ಈಗ ಇತರೆ ಸ್ವಿಚ್ಗಳನ್ನು ಟ್ಯಾಗಲ್ ಮಾಡಿ ಮತ್ತು ಔಟ್ಪುಟ್ ಎಲ್ಇಡಿ ಸ್ಟೇಟ್ಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇದು ನಮ್ಮನ್ನು ಈ ಸೆಷನ್ ಕೊನೆಗೆ ಕರೆತಂದಿದೆ. ಈ ಸೆಷನ್ನಲ್ಲಿ ನಾವು ಈ ಅಂಶಗಳನ್ನು ಕಲಿತಿದ್ದೇವೆ. ಸ್ವಿಚ್ನಿಂದ ಬ್ಲಿಂಕ್ ಮಾಡಲು ಎಲ್ಇಡಿ ಪ್ರೋಗ್ರಾಮ್ ಮಾಡಿ. 8051 ಮೈಕ್ರೋ ಕಂಟ್ರೋಲರ್ ಬಳಸಿದ ಸ್ವಿಚ್ನಿಂದ ಕೂಡಿದ ಎಲ್ಇಡಿ ಡಿಸೈನ್ ಮಾಡಿ. ತಮಗೆ ಧನ್ಯವಾದಗಳು. ನಾವು ನಿಮ್ಮನ್ನು ಮುಂದಿನ ಸೆಷನ್ನಲ್ಲಿ ಕಾಣುತ್ತೇವೆ.